ಅಫೀರ ಒಂದವರು ಬಿರಿಬಿರಿನ ಯಾತ ಸಕಲ ಮೂವೀರ ಜಾತ್ರೆಗೆ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ನಮ್ಮ ಕುಲ ಸುಪುತ್ರನಾದ ಮಂಜನೂ ಬಂದವನಮ್ಮ ಅಫೀರ ಅದಕ್ಕೆ ಹೇಳ್ತೀವಿ ಒಂದವರು ಬಿರಿಬಿರಿನ ಯಾತ ತಗೊಂಬರು ಸಕಲ ಮೂವೀರ ಜಾಗ ರಂಗಪ್ಪ ನಮ್ದಕ್ಕೆ ನಿಮ್ದು ಏನ್ ಕೊಡಿಸ್ತೈತೆ ರಂಗಪ್ಪ, ನಿಮ್ದಕ್ಕೆ ಏನ್ ಕೊಡಿಸಿದ್ರು ನಮ್ದಕ್ಕೆ ಈ ಜಾತ್ರೆನಾಗೆ ತಗೊಳ್ತೈತೆ ರಂಗಪ್ಪ. ನಮ್ದಕ್ಕೆ ನಿಮ್ದು ಏನ್ ಕೊಡಿಸ್ತೈತೋ ಅದೇ ನಮ್ದಕ್ಕೆ ಇಷ್ಟ ಆಗ್ತೈತೆ ನೋಡು ರಂಗಪ್ಪ. ಅಫೀರ ನಾನು ಕೋಸಗೆ ನಂಜಾಗ ಇಲ್ಲ ಕಣಮ್ಮ ಅಫೀರ ಒಂದವರು ನಿನ್ನ ರೋಡ್ನಾಗೆ ಜಾಗ ನಾನೆಲ್ಲ ಕೊಡ್ತೀನಮ್ಮ ಅಫೀರ. ಅದಕ್ಕೆ ನಿನಗೆ ಯಾರು ಬೇಕೋ ಅದನ್ನು ತಗೊಳಮ್ಮ ಅಫೀರ. ಒಂದವರು ನಾವು ಬಿರಿಯಾನಿ ಇಲ್ಲಿದ್ದ ಹೋಗ್ಬೇಕು ಕಣಮ್ಮ ಅಫೀರ. ರಂಗಪ್ಪ ನಿಮ್ದಕ್ಕೆ ದುಡ್ಡು ಇಲ್ಲ ಅಂದ್ರೂ ಪರವಾಗಿಲ್ಲ ರಂಗಪ್ಪ, ನಮ್ದಕ್ಕೆ ದುಡ್ಡು ಕೊಡ್ತೈತೆ ರಂಗಪ್ಪ. ನಿಮ್ದಕ್ಕೆ ಏನನ್ನ ಕೊಡಿಸ್ ಬನ್ನಿ ರಂಗಪ್ಪ, ನಿಮ್ದಕ್ಕೆ ಏನು ಕೊಡಿಸಿದ್ರು ನಮ್ದು ತಗೊಳ್ತೈತೆ ರಂಗಪ್ಪ. ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ರಂಗಪ್ಪ? ಇಲ್ಲಿ ಯಾರು ಬರ್ತಾರೆ ಬಿಡಿ ರಂಗಪ್ಪ, ಇದೇನು ನಮ್ಮ ಹಳ್ಳಿ ಹಲ್ವಲ್ಲ ರಂಗಪ್ಪ, ಇಲ್ಲಿ ಯಾರು ಏನು ನೋಡಲ್ಲ ಬಿಡಿ ರಂಗಪ್ಪ. ನೋಡಮ್ಮ ಅಫೀರ, ಆಮೇಲೆ ನಮ್ಮವರೇನೆ ಯಾರನ ಬಂದಾರ ಕಣಮ್ಮ ಅಫೀರ. ಇದು ಜಾತ್ರೆ ನೋಡು, ಅದಕ್ಕೆ ಅಕ್ಕಪಕ್ಕ ಎಲ್ಲ ಬರ್ತಾರೆ ಕಣಮ್ಮ ಅಫೀರ. ಅದಕ್ಕೆ ಒಂದವರು ಬೀನೆ ಹೋಗ ನಡಿಯಮ್ಮ ಅಫೀರ, ನೋಡಿ. ಸರಿ ರಂಗಪ್ಪ, ನಿಮ್ದಕ್ಕೆ ಏನು ಹೇಳ್ತೈತೋ ನಮ್ದಕ್ಕೆ ಕೇಳ್ತೈತೆ ರಂಗಪ್ಪ. ಈ ಹಂದಿ ತಾಗೆ ಯಾರು ಇದ್ದಂಗೆ ಕಾಣ್ತಿಲ್ವಲ್ಲ ರಂಗಪ್ಪ, ನಮ್ದಕ್ಕೆ ಬೇರೆ ಹಂದಿಗೆ ಹೋಗೋಣ ನಡಿ ರಂಗಪ್ಪ. ಯಾಲೋಯ್ ಯಾಕ ಹೋಗಿರಲಿ ಬರಲಿ ಹೊರಗೆ ಒಂದವತ್ತು ನಮ್ಮ ಲವ್ವರ್ಗೆ ಯಾರನ್ನ ಕೋರ್ಸಣ ಅಂತ ಬಂದಿದ್ದೀನಿ. ಒಬ್ಬನ ಮಗಳು ಈ ಅಂಗಡಿ ತಾಗಿರುವಲ್ಲೇ ಬರ ಹೊರಕಳಿ ಬರಲೇ ಬರೋ. ಓ ನಮ್ಮಳ್ಳಿ ರಂಗಣ್ಣೋಯ್ ಯೋನ್ ರಂಗಣ್ಣ ಆಫೀಸ್ ಹಾಕಂಗೆ ಕರ್ಕೊ ಬಂದಿದ್ಯಾ? ಯಾತೋ ಅಂಗಡಿ ಕೊಡ್ಸಾಕೆ ಯಾತು ಹಂಗೆ ಕೂಗ್ತಿದ್ದೆ ಬರೋ ವರಿಕೆ ಅಂತ? ಯಾಕೆ ರಂಗಣ್ಣ ಆಫೀಸ್ ಹಾಕಂಗೆ ಜೊತೆ ಕರ್ಕೊ ಬಂದಿದ್ಯಾ ಜಾತ್ರೆಗೆ? ಯಾಲೋ ಜುಂಜ, ನೀನೇನು ಮಾಡಿದ್ಯಾವೋ ಇಲ್ಲಿ ಜುಂಜಪ್ಪ? ನಾನು ವಹಿಸಿ ಆ ಅಂಗಡಿನ ಕರೆದ್ರೆ ನೀನು ಬರ್ತೀಯಲ್ಲವೋ ಜುಂಜವ? ಯಾಗವ ನಾನು ಅಂಗಡಿ ಕರೆದಿದ್ದು ಕಣವೋ ಜುಂಜವ, ಆದರೂ ನೀನು ಬಂದಿಯಲ್ಲೋ ಜುಂಜವ. ಏನು ಮಾಡ್ತಿದ್ಯಪ್ಪ ಇಲ್ಲಿ ನೀನು? ಅಣ್ಣಗಾರು ರಂಡಿ ರಂಡಿ ಅಂಡಿ ರಂಡಿ, ನಿಮಗೆ ಏನು ಬೇಕು చూడండి, ನಿಮಗೆ ಏನು ಬೇಕು ತಗೊಳ್ಳಿ. ಇವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ, ಅದಕ್ಕೇ ನಾನು ಒಳಗಡೆ ಊಟ ಮಾಡ್ತಿದ್ದೆ, ಬೇಗ ಬಂದೆ. ಏನು ಬೇಕು ರಂಡಿ ಅಂಡಿ ರಂಡಿ. ಯೋಲೋ ಈ ಜುಂಜ ಯಾ ಪಿಲ್ಲನಲ್ಲ ಇದು? ಅರ್ಧ ಕನ್ನಡ ಮಾತಾಡ್ತೈತೆ, ಅರ್ಧ ತೆಲುಗು ಮಾತಾಡ್ತೈತಲ್ಲೋ ಜುಂಜ. ಯಾರಲ್ಲ ಜುಂಜ ಈ ಪಿಲ್ಲ? ಅದೇ ಕಣ್ರಂಗಣ್ಣೋಯ್, ನಮ್ಮ ಅಕ್ಕ ಆಂಧ್ರಾಗೆ ಮದುವೆ ಮಾಡಿಕೊಟ್ಟಿಲ್ಲೇನು? ಅವ್ರ ಅತ್ತೆ ಐತಲ್ಲ, ಅತ್ತೆರ್ ದೊಡ್ಡಪ್ಪ ಐತಲ್ಲ, ದೊಡ್ಡಪ್ಪರ ಚಿಕ್ಕಪ್ಪ ಐತಲ್ಲ, ಚಿಕ್ಕಪ್ಪರ ದೊಡ್ಡಪ್ಪ ಐತೆ ನೋಡು. ಆ ದೊಡ್ಡ ಮಾಮ ಐತಲ್ಲ, ದೊಡ್ಡ ಮಾಮನ ತಂಗಿ ಐತಲ್ಲ, ತಂಗಿಯರ ಅಕ್ಕನ ಗಂಡ ಐತೆ ನೋಡು. ಅಕ್ಕನ ಗಂಡನಿದ್ದ ಚಿಕ್ಕಪ್ಪನ ಮಗಳು, ಚಿಕ್ಕಪ್ಪನ ಹೆಂಡತಿ ಐತೆ ನೋಡು. ಆ ಹೆಂಡತಿ ಇದ್ರಲ್ಲ ಅವ್ರ ತಂಗಿ ದೊಡ್ಡಮ್ಮನ ಮಗಳು ಐತೆ ನೋಡು. ಅವ್ರ ಮಗಳು ಮತ್ತೆ ಅವರ ಬಾಮೈದನ ಮಗಳು, ಅವ್ರ ದೊಡ್ಡಪ್ಪ ಮತ್ತೆ ಅವ್ರ ಚಿಕ್ಕಪ್ಪ ಇಬ್ಬರು ಇದಾರಲ್ಲ, ಅವ್ರ ತಂಗಿ ಮಗಳು ಗಂಡ ಮತ್ತೆ ಅವರು ಗಂಡನ ತಂಗಿ ಐತೆ ನೋಡು. ಆ ತಂಗಿ ಕಡೆಯಿಂದ ನನಗೆ ಪರಿಚಯ ಕಾಣೋಣ ಈ ಹುಡುಗಿ. ಜುಂಜ ಇದ್ಯಾವುದು ಹಿಂಗೆ ಹೇಳಿ? ಅಯ್ಯೋ ಶಿವನೇ, ವಯಸ್ಸಿ ನೀನು ಹೇಳಿರೋದು ಕೇಳಿ ನನಗೆ ಕುಡ್ದಿರೋದೇ ಇಳಿದೋಯ್ತು ಕಾಣೋ ಜುಂಜ. ಇದ್ಯಾವ ಸಂಬಂಧನೋ ನಿಂದು? ಅಬ್ಬಬ್ಬಬ್ಬ, ಭಾರಿ ದೊಡ್ಡ ಸಂಬಂಧನೇ ಇರ್ಬೋದು ಬಿಡೋ ಜುಂಜಪ್ಪ. ಈ ಥರ ಸಂಬಂಧ ಎಲ್ಲ ಹೇಳ್ತಾ ಇದೆಯಾ ಅಂದರೆ ನೀನು ಎಂಥ ಕಿಲಾಡಿ ನನ್ನ ಮಗ ಅಂಬೋದು ಈ ರಂಗಣ್ಣಗೆ ಗೊತ್ತಾಯಿತು ನೋಡು ಜುಂಜಪ್ಪ. ಈ ಅಂಗಡಿ ತಾವನೇ ನೀನು ಸುತ್ತರಿಕೊಂಡು ಇಲ್ಲೇ ಬಂದಿದೀಯಾ ಅಂತ ಅಂದರೆ ಈ ಪಿಲ್ಲ ನೀನು ಏನು ಅಂಬೋದು ಗೊತ್ತಾಯಿತವೋ ಜುಂಜಪ್ಪ.
ಗೊತ್ತಾಯ್ತು ಬಿಡವ. జుంజప్ప ಅವ್ರಿಗೆ మీరు తెలుసా జుంజప్ప? నేను అప్పుడున్న చూస్తూనే ఉన్నాను, మీకు ಅವ್ರಿಗೂ పరిచయ ఉన్నట్టుగా అనిపిస్తుంది జుంజప్ప. ఇప్పుడు మీ ಹಳ್ಳಿ ಜನಕ್ಕೆ ಗೊತ್ತಾಯ್ತಲ್ಲ జుంజప్ప, ఇప్పుడు ఏం ಮಾಡ್ತೀರಾ జుంజప్ప? ఎలా చూస్తారు జుంజప్ప మే ఇప్పుడుని? చూడు జుంజప్ప చూడు, నేను అప్పుడే చెప్పాను కదా నువ్వు ఇక్కడ మళ్ళీ రావద్దు అంట. మీరే పదే పదే వస్తున్నారు. ఇప్పుడు మీ ಹಳ್ಳಿಗೆ చెప్తున్నారు ಇವರಿಬ್ರು ಹೋಗಿ. ఇప్పుడు ఏం చేస్తున్నారు జుంజప్ప? చెప్పండి జుంజప్ప చెప్పండి. ನಮ್ಮಿಬ್ರು ವಿಚಾರ ಎಲ್ಲ ಇವ್ರಿಗೂ ಗೊತ್ತಾಯ್ತಲ್ಲ ಜುಂಜಪ್ಪ. ఇప్పుడు ಇಬ್ರು ಏನು ಮಾಡಲಿ ಜುಂಜಪ್ಪ, ಏನು ಮಾಡಲಿ? ಅಲ್ಲ ಕಣಲ ಜುಂಜ, ಈ ಹುಡುಗಿ ಹೆಂಗರ ನೀನು ವರ್ಷ ಆಯಿತು ಜುಂಜ. ಅಯ್ಯೋ ಶಿವನೇ, ನಮ್ಮ ಒಳ್ಳೆಗೆಲ್ಲ ಹುಡುಗರು ಹೆಣ್ಣು ಸಿಗಾಗಿಲ್ಲ ಅಂತ ಪರದಾಡ್ತವ್ರೆ. ವಯಸ್ಸಿ ಅಂತರಾಗೆ ಈ ಹುಡುಗಿ ಹೆಂಗಲ್ಲ ಸಿಕ್ತು ಜುಂಜ ನಿನಗೆ? ಸ್ವಲ್ಪ ಹೇಳವ ಜುಂಜಪ್ಪ. చెప్పండి జుంజప్ప చెప్పు, ನಿಮ್ಮ ಹಳ್ಳಿ ಮಂದಿ ಕೇಳ್ತಾ ಇದ್ದಾರೆ ನಿನ್ನ. ఇప్పుడు నిజాంశాಲೆಲ್ಲ చెప్పేసాయి, చెప్పు. ఎలే జుంజ, ఓ ఆ తెలుగు పిల్ల ಏನೋ ಹೇಳಲ್ಲವ ಜುಂಜಪ್ಪ, ಹೇಳವ ಅದೇನು ಹೇಳವ ಜುಂಜಪ್ಪ. ಆ ಗೊಂಬೆ ಮಾರೋ ಹುಡುಗಿ ನಿನಗೆ ಹೆಂಗೆ ಸಿಕ್ತು ಜುಂಜಪ್ಪ? ಹೇಳವ ಹೇಳು. ರಂಗಣ್ಣೋಯ್, ಊರ್ನಾಗ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಕಣ್ ರಂಗಣ್ಣೋಯ್. ನಮ್ಮ ಮನೆಯಾಗೆ ನಾನು ಮದುವೆ ಮಾಡ್ರಿ ಅಂತಂದರೆ ನನಗೆ ಎಣ್ಣೆ ಕೊಡಲ್ಲ ಯಾರು ಅಂತ ಅಂಬರ್ಕಂಡ್ ರಂಗಣ್ಣ. ಜೊತೆಗೆ ನನಗೆ ಹೆಣ್ಣು ಹುಡುಕಿದ್ರೆ ಎಲ್ಲೂ ಸಿಗ್ತಿರಲಿಲ್ಲ ಕಣ್ ರಂಗಣ್ಣ. ನಾನು ಹೆಣ್ಣು ಹುಡುಕಿ ಸಾಕಾಗಿತ್ತು ನೋಡು ರಂಗಣ್ಣ. ಅದಕ್ಕೆ ಮೊನ್ನೆ ಇಲ್ಲಿ ಅಮರಾಪುರ ಜಾತ್ರೆ ಆಯಿತು ನೋಡು. ಆ ಅಮರಾಪುರ ಜಾತ್ರೆನಾಗೆ ಈ ಅವ್ವರ ಅಂಗಡಿಗೆ ಹೋಗಿದ್ದೆ ಕಣಯ್ಯಣ್ಣ. ಈ ಅಮ್ಮ ಅಲ್ಲಿ ಇದೇ ಥರ ಅಂಗಡಿ ಹಾಕ್ಕೊಂಡು ಯಾತ ಓಟು ಪಿ ಅಂತೆ, ಮತ್ತು ಈಗ ಇಂಥವೆಲ್ಲ ಮಾರ್ತಿತ್ತು, ಗೊಂಬೆ ಅಂತೆ ಇವೆಲ್ಲ ಮಾರ್ತಿತ್ತು ಕಣಯ್ಯಣ್ಣ. ನಾನು ಅದೇ ನಮ್ಮ ಅಕ್ಕನ ಮಗನಿಗೆ ಯಾತ ಕೊಡ್ಸೋಣ ಅಂತ ಹೋಗಿದ್ದೆ ಕಣ್ರಂಗಣ್ಣೋಯ್. ಆವಾಗ ಈ ಹುಡುಗಿ ನನ್ನ ಹಂಗೇ ನೋಡೋದು, ನಾನು ಈ ಹುಡುಗಿನ ಹಂಗೇ ನೋಡ್ತಿದ್ದೆ ಕಣಣ್ಣ. ಹಂಗೆ ನಮ್ಮಿಬ್ರದ್ದು ಒಂದು ಸ್ವಲ್ಪ ಮುಖ ಪರಿಚಯ ಆಯಿತು. ಅದು ಆದಮೇಲೂ 3 ದಿವಸ ಅಮರಾಪುರದಾಗಿದ್ನಲ್ಲ, 3 ದಿವಸನೂ ಇವ್ರ ಅಂಗಡಿ ಕಡೆಗೆ ಹೋಗ್ತಿದ್ದೆ ಬತ್ತಿದ್ದೆ. ಇಬ್ರಿಗೂ ಒಂದು ಸ್ವಲ್ಪ ಹಂಗೆ ಪರಿಚಯ ಆಯ್ತು ಕಣ್ರಂಗಣ್ಣ. ಅಲ್ಲಿದ್ದ ಮೊನ್ನೆ ಹೇಮವತಿ ಜಾತ್ರೆ ಆಯಿತು ನೋಡು. ಆ ಹೇಮವತಿ ಜಾತ್ರೆಗೂ ಇಂಥ ಅಂಗಡಿ ಹಾಕ್ಕೊಂಡು ಓಟ್ ಎಲ್ಲ ಕಾರ್ ಅಂತೆ, ಜೀಪ್ ಅಂತೆ, ಇಂಥ ಬೊಂಬೆಗಳಂತೆ ಎಲ್ಲ ಮಾರತ್ ಕಣ್ರಂಗಣ್ಣೋಯ್. ಆವಾಗ ಅಲ್ಲಿ ನಮ್ಮ ಅಕ್ಕನ ಮಗಳಿಗೆ ಜೀಪ್ ಕೊಡ್ಸೋಣ ಅಂತ ಇವ್ರ ಅಂಗಡಿನೇ ಹುಡಿಕೊಂಡು ಹೋಗಿ ಕೊಡ್ಸೋಣ ಅಂತ ಹೋದೆ ಕಣಣ್ಣ. ಈ ಹುಡುಗಿನೂ ಅಲ್ಲಿದ್ದಿದ್ದು ನೋಡಿದೆ ಕಣಣ್ಣ. ಅದಕ್ಕೆ ಅದೇ ಅಂಗಡಿಗೆ ಹೋದೆ. ಅಲ್ಲಿ ಆ ಜೀಪ್ ತಗೊಂಡಲ್ಲ, ಆ ಜೀಪ್ ತಗೊಂಡಿದ್ದನ್ನ ದುಡ್ಡು ಕೊಡಬೇಕಿತ್ತಲ್ಲ, ಅದಕ್ಕೆ ಆ ನೋಟ್ನಾಗೇ ನನ್ನ ಮೊಬೈಲ್ ನಂಬರ್ ಬರೆದು ಈ ಹುಡುಗಿ ಕೈ ಕೊಟ್ಟಿದ್ದೆ ಕಣಣ್ಣ. 50 ರೂಪಾಯಿ ಜೀಪ್ ತಗೊಂಡಿದ್ದೆ, 50 ರೂಪಾಯಿ ನೋಟ್ ಮೇಲೆ ನಾನು ಮೊಬೈಲ್ ನಂಬರ್ ಬರೆದು ಕೊಟ್ಟು ಬಂದಿದ್ದೆ. ಅದಕ್ಕೆ ಈ ಹುಡುಗಿ ಫೋನ್ ಮಾಡೋದು ಕಣಣ್ಣ. ಆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿದ್ದಟಿನು ನಮ್ಮಿಬ್ರಿಗೂ ಹಂಗೆ ಲವ್ನು ಸ್ಟಾರ್ಟ್ ಆಯ್ತು ಕಣಣ್ಣ. ಯಾವಾಗನ ಇಲ್ಲೆಲ್ಲ ಇತ್ಲ ಗೊತ್ತೈತಲ್ಲ ಅಂಗಡಿಗಳು ಹಾಕೋಕ್ಕೆ, ಅದಕ್ಕೆ ಅವಾಗ ಫೋನ್ ಮಾಡ್ತೈತೆ ಕಣಣ್ಣ. ನಾನು ಈ ಹುಡುಗಿನ ನೋಡೋಕಂತ ಗೊತ್ತೀನಿ ಕಣಣ್ಣ. ಇಬ್ಬರು ಲವ್ ಮಾಡ್ತಿದ್ದೀವಿ ರಂಗಣ್ಣ. ನೋಡಿರಲ್ಲ ವೈದ್ಯರೇ, ಈ ನಮ್ಮ ಹಳ್ಳಿ ಹುಡುಗರು ಹೆಂಗೆಲ್ಲ ಲವ್ ಮಾಡ್ತಾರೆ ಅಂಶ ವಯಸ್ಸಿ. ಇದು ಹಳ್ಳಿ ಜನರು ಅಂತ ಚಾನಲು. ಇನ್ನು ಯಾರ್ಯಾರು ಹಳ್ಳಿ ಜನರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಹಂಗೆ ಇದು ಕುಡುಗ ರಂಗಪ್ಪ ಭಾಗ 27 ಕಣ್ರಪ್ಪ. ಇದರ ಮುಂದುವರೆದ ಭಾಗ 28ರಲ್ಲಿ ಇರುತ್ತದೆ ನೋಡಬೇಕು.